ತೀರಾ ಅವಸರದಲ್ಲಿ ತಿನ್ನೋದು, ಗಬಗಬ ಮುಕ್ಕೋದು, ಅಗಿಯದೆ ನುಂಗೋದು ಇತ್ಯಾದಿಗಳೆಲ್ಲ ಆರೋಗ್ಯಕ್ಕೆ ಸಮಸ್ಯೆಯನ್ನು ತರಬಲ್ಲವು ಎನ್ನುತ್ತದೆ ವೈದ್ಯ ವಿಜ್ಞಾನ. ತಿನ್ನೋದಕ್ಕೂ ನಿಗದಿತ ವೇಗ ಅನ್ನೋದಿದೆಯಾ? ಹಾಗಾದ್ರೆ ಎಷ್ಟು ನಿಮಿಷಗಳಲ್ಲಿ ಊಟ ಮುಗಿಸಬೇಕು? ಸರಿಯಾಗಿ ತಿನ್ನುವ ಕ್ರಮ ಹೇಗೆ? ಬನ್ನಿ ತಿಳಿಯೋಣ. ಜೀವ ಇರುವವರೆಲ್ಲರೂ ಊಟ ಮಾಡುವವರೇ, ಆದ್ರೆ ಹೇಗೆ ಎಂಬುದೀಗ ಪ್ರಶ್ನೆ. ಊಟ ತನ್ನಿಚ್ಛೆ ಎಂಬ ಗಾದೆಯೇ ಇರುವಾಗ ಹೇಗಾದರೇನು ಎಂದು ಕೇಳಬಹುದು. ಏನು ತಿನ್ನುತ್ತೀರಿ ಅನ್ನುವಷ್ಟೇ ಮಹತ್ವದ್ದು ಹೇಗೆ ತಿನ್ನುತ್ತೀರಿ ಅನ್ನೋದು ಕೂಡ. ಅಂದ್ರೆ ತೀರಾ ಅವಸರದಲ್ಲಿ ತಿನ್ನೋದು, ಗಬಗಬ ಮುಕ್ಕೋದು, ಅಗಿಯದೆ ನುಂಗೋದು ಇತ್ಯಾದಿಗಳೆಲ್ಲ ಆರೋಗ್ಯಕ್ಕೆ ಸಮಸ್ಯೆಯನ್ನ ತರಬಲ್ಲವು ಅನ್ನುತ್ತದೆ ವೈದ್ಯ ವಿಜ್ಞಾನ. ತಿನ್ನುವುದಕ್ಕೂ ನಿಗದಿತ ವೇಗ ಅನ್ನುವಂಥದ್ದಿದೆಯೇ? ಹಾಗಾದ್ರೆ ಎಷ್ಟು ನಿಮಿಷಗಳಲ್ಲಿ ಊಟ ಮುಗಿಸಬೇಕು? ಸರಿಯಾಗಿ ತಿನ್ನುವ ಕ್ರಮ ಹೇಗೆ ಅಂತ ಬನ್ನಿ ತಿಳಿಯೋಣ. ಬೆಳಗಿನ ತಿಂಡಿಯನ್ನ 6-8 ನಿಮಿಷಗಳಲ್ಲಿ ಹೊಟ್ಟೆಗಿಳಿಸಿ ಓಡುವವರು ಲೋಕದೆಲ್ಲೆಡೆ ಕಾಣ್ತಾರೆ. ಬೆಳಗ್ಗೆ ಸಮಯ ಇರೋದಿಲ್ಲ ಎಂಬ ಕಾರಣ ನೀಡಬಹುದು. ಹಾಗಂತ ಮಧ್ಯಾಹ್ನ ಮತ್ತು ರಾತ್ರಿಯೂ ಅದಕ್ಕಿಂತ ಹೊರತಾಗಿ ಇರುವುದಿಲ್ಲ. ಹಾಗಾದ್ರೆ ತಿನ್ನುವ ಸಮಯ ಸಾಮಾನ್ಯವಾಗಿ ಎಷ್ಟಿರಬೇಕು? ತಜ್ಞರ ಪ್ರಕಾರ 20 ನಿಮಿಷಗಳಲ್ಲಿ ಊಟ ತಿಂಡಿ ಮುಗಿಸ್ತೀರಿ ಅಂದ್ರೆ ಅದು ಸರಿಯಾಗಿದೆ. 15 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ನಿಮ್ಮ ಊಟ ಮುಗಿಯುತ್ತೆ ಅಂತಾದ್ರೆ ಕಡಿಮೆ ಸಮಯದಲ್ಲಿ ಅಥವಾ ಅವಸರದಲ್ಲಿ ಮುಗಿಸಿದಂತೆ. ಹೊಟ್ಟೆ ತುಂಬಿದ್ದೇ, ತಿಂದಿದ್ದು ಸಾಕು ಎಂಬುದು ಮೆದುಳು ಮತ್ತು ಹೊಟ್ಟೆಯ ನಡುವೆ ರವಾನೆಯಾಗುವುದಕ್ಕೆ ಹಲವಾರು ಹಾರ್ಮೋನ್ಸ್ ಕೆಲಸ ಮಾಡಬೇಕು. ಸಂಕೇತ ರವಾನೆಯಾಗಿ ಊಟ ನಿಲ್ಲಿಸೋದಕ್ಕೆ ಬೇಕಾಗುವ ಅಂದಾಜು ಸಮಯ 20 ನಿಮಿಷ. ಹಾಗಾಗಿ ಅದಕ್ಕೂ ಮೊದಲೇ ಗಬಗಬ ತಿನ್ನೋದ್ರಿಂದ ದೇಹ ನೀಡುವಂತ ಹಲವು ಬಗೆಯ ಸೂಚನೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದರ ಪರಿಣಾಮವಾಗಿ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಏರುಪೇರಾಗತ್ತೆ ಎಂಬುದು ವಿಷಯದ ತಿರುಳು. ಅವಸರದಲ್ಲಿ ತಿನ್ನುವವರು ಆಹಾರದ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನ ನುಂಗ್ತಾರೆ. ಇದರಿಂದ ಅಜೀರ್ಣ, ಹೊಟ್ಟೆಯುಬ್ಬರ, ಹೊಟ್ಟೆನೋವು ಮುಂತಾದ ಜೀರ್ಣಾಂಗದ ಸಮಸ್ಯೆಗಳು ಅಂಟಿಕೊಳ್ಳುತ್ತೆ. ಸರಿಯಾಗಿ ಅಗಿಯದೆ ನುಂಗಿದ ಆಹಾರದಲ್ಲಿ ದೊಡ್ಡ ಕಣಗಳು ಇದ್ದಂತೆಯೇ ಜಠರ ಸೇರುತ್ತೆ. ಆಹಾರದ ಪಚನ ಪ್ರಾರಂಭವಾಗೋದು ಹೊಟ್ಟೆಯಲ್ಲ, ಬಾಯಲ್ಲಿ. ಲಾಲ ರಸದಲ್ಲಿರುವ ಪಿಂಡ್ವಗಳು ಈ ಕೆಲಸವನ್ನ ಪ್ರಾರಂಭಿಸುತ್ತೆ. ಅವಸರದಲ್ಲಿ ಮೊಕ್ಕೋದ್ರಿಂದ ಜೊಲ್ಲು ರಸದೊಂದಿಗೆ ಆಹಾರ ಸರಿಯಾಗಿ ಬೆರೆಯುವ ಮುನ್ನವೇ ಜಠರಕ್ಕೆ ದೂಡಿಯಾಗಿರುತ್ತೆ. ಅದರಲ್ಲೂ ಸರಿಯಾಗಿ ಅರೆಯದ ತುಣುಕುಗಳು ಅನ್ನನಾಳಗಳನ್ನ ಸಿಲುಕಬಹುದು. ಜೀರ್ಣ ಮಾಡುವುದಕ್ಕೆ ಜಠರಕ್ಕೂ ಕಷ್ಟ ಕೊಡಬಹುದು. ನಿಧಾನಕ್ಕೆ ಸರಿಯಾಗಿ ಜಗಿದು ತಿನ್ನುವವರ ತೂಕವು ಅವಸರದಲ್ಲಿ ಮುಕ್ಕುವವರ ತೂಕಕ್ಕಿಂತ ಕಡಿಮೆ ಇರುತ್ತೆ ಎಂಬುದನ್ನ ಹಲವು ಅಧ್ಯಯನಗಳು ಹೇಳುತ್ತೆ. ತಿಂಡಿ ಊಟ ಮಾಡುವ ಸಮಯದಲ್ಲಿ ಗಮನವನ್ನ ಅದಕ್ಕೆ ಮೀಸಲಾಗಿರಿಸಿ. ಟಿವಿ ನೋಡ್ತಾ ತಿನ್ನೋದು, ಮೊಬೈಲ್ ಗಿರ್ತಾ ತಿನ್ನೋದು, ಇನ್ನೇನೋ ಪುಸ್ತಕ ಕೈಯಲ್ಲಿ ಹಿಡಿದಿರೋದು ಇವೆಲ್ಲವೂ ಆಹಾರ ಸೇವನೆಯ ಕಾಲದಲ್ಲಿ ಗಮನವನ್ನ ಬದಲಿಸುತ್ತೆ. ನೋಡ್ತಿರುವ ಕಾರ್ಯಕ್ರಮ ಮುಗಿಯುವವರೆಗೂ ಅಥವಾ ಜಾಹೀರಾತು ಬರೋವರೆಗೂ ತಿನ್ನುತ್ತಲೇ ಇರೋದು ಮುಂತಾದವು ಒಂದು ತೀರಾ ಬೇಗ ತಿನ್ನುತ್ತೆ ಅಥವಾ ತೀರಾ ತಡವಾಗಿ ತಿನ್ನುವಂತೆ ಪ್ರೇರೇಪಿಸುತ್ತೆ. ಇದರ ಬದಲಿಗೆ ತಿನ್ನುತ್ತಿರುವ ಆಹಾರದ ರುಚಿ, ಘಮ, ಬಣ್ಣ ಮುಂತಾದ ಗುಣಗಳ ಬಗ್ಗೆ ಗಮನ ನೀಡ್ತಾ ತಿನ್ನುವವರು ಎಷ್ಟು ಬೇಕೋ ಅಷ್ಟೇ ಸೇವಿಸ್ತಾರೆ ಮತ್ತು ಅಷ್ಟಕ್ಕೆ ತೃಪ್ತಿ ಹೊಂತಾರೆ. ಇದರಿಂದ ಅನಗತ್ಯ ತಿನ್ನೋದು ಕಡಿಮೆಯಾಗುತ್ತೆ. ನಿಧಾನವಾಗಿ ಆಸ್ವಾದಿಸುತ್ತಾ ತಿನ್ನೋದ್ರಿಂದ ಆಹಾರ ಚೆನ್ನಾಗಿ ಪಚನವಾಗುತ್ತೆ. ಹೊಟ್ಟೆಯುಬ್ಬರ ಮತ್ತು ಚಯಾಪಚಯದಂತಹ ತೊಂದರೆಗಳು ಕಾಣಿಸಿಕೊಳ್ಳುವುದಿಲ್ಲ. ಇದಕ್ಕಾಗಿ ಸಂಸ್ಕರಿಸಿದ ಬ್ರೆಡ್, ಪಾಸ್ತಾ, ನೂಡಲ್ಸ್ ಅಂತಹ ಅತಿ ಮೃದುವಾದ ಆಹಾರಗಳಿಂದ ದೂರವಿರಿ. ಹಸಿಯಾದ, ಒರಟಾದ ಮತ್ತು ಗಟ್ಟಿಯಾದ ಆರೋಗ್ಯಕರ ಆಹಾರಗಳನ್ನು ತಿನ್ನಿ. ಚೆನ್ನಾಗಿ ಅಗೆದು ತಿನ್ನಿ. ನಿಧಾನವಾಗಿ ಆಸ್ವಾದಿಸಿಕೊಂಡು ತಿನ್ನಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.